ಮಂಜುಳಾ ಕಾಂಪೌಂಡ್ ಒಂದರ ಮೂಲೆಯಲ್ಲಿ 6 ಅಡಿ ಆಳದ ಮಣ್ಣಿನೊಳಗೆ ತನ್ನೆಲ್ಲ ಭಾವನೆಗಳನ್ನು ಹುಚ್ಚು ಕನಸುಗಳನ್ನು ಅದುಮಿಟ್ಟುಕೊಂಡು ಸುಮ್ಮನೆ ಮಲಗಿರುವ ಆ ಚೆಂದುಳ್ಳಿ ಚೆಲುವಿಗೆ ಬದುಕಿದ್ದಾಗ ಏನೆಲ್ಲ ಇತ್ತು? ತಿರುಗಾಡೋಕೆ ಕಾರು, ಇರೋಕೊಂದು ಮನೆ, ಹೆಸರು, ಅಂತಸ್ತು ಎಲ್ಲ ಇದ್ರೂ ಆಕೆ ಬದುಕಿನುದ್ದಕ್ಕೂ ನಿರಂತರ ಏಕಾಂಗಿ. ಯಾವುದೋ ಅನುಮಾನಕ್ಕೋ ಏಕಾಂಗಿತನಕ್ಕೋ ಕೆಟ್ಟ ಸಮಯವೊಂದಕ್ಕೋ ತನ್ನನ್ನು ಬಲಿ ಕೊಟ್ಟುಕೊಂಡು ಶಾಶ್ವತವಾಗಿ ಮರೆಯಾದ ಆ ಸೌಂದರ್ಯ ರಾಶಿಯ ಹೆಸರು ಮಂಜುಳಾ. ಮಂಜುಳಾ ಕನ್ನಡ ಚಿತ್ರರಂಗ ಕಂಡ ಮಾತಿನ ಮಲ್ಲಿ, ಹುಡುಗಾಟದ ಹುಡುಗಿ, ಸಂಪತ್ತಿಗೆ ಸವಾಲ್ ಚಿತ್ರದ ಸಾಹುಕಾರನ ಮಗಳು, ಮುದ್ದು ಬಜಾರಿಯನ್ನ ಯಾರಾದರೂ ಮರೆಯೋದುಂಟೆ? ಸದಾ ನಗು ನಗುತ್ತಾ ಇದ್ದ ಮಂಜುಳಾ ಅದ್ಯಾವ ಗಳಿಗೆಯಲ್ಲಿ ಬದುಕು ಸಾಕಾಗಿ ಅದ್ಯಾಕೆ ಬೆಂಕಿಗೆ ಮೈಯೊಡ್ಡಿದ್ರು ಅನ್ನೋದು ಮಾತ್ರ ಇಂದಿಗೂ ನಿಗೂಢ. ಎಲ್ಲೂ ಬೆಳಕಿಗೆ ಬಾರದ ಮಂಜುಳಾ ಅವರ ಕೊನೆಯ ದಿನಗಳು ಹಾಗೂ ಅವರ ಸಾವಿನ ನಿಗೂಢ ಕಥೆಯನ್ನ ಈ ಎಪಿಸೋಡ್ನಲ್ಲಿ ನೋಡೋಣ. 1951 ಏಪ್ರಿಲ್ 5 ಜನಿಸಿದ ಅಪ್ಪಟ ಕನ್ನಡತಿ ಈ ಮಂಜುಳಾ. ಸ್ವತಃ ಪೊಲೀಸ್ ಇನ್ಸ್ಪೆಕ್ಟರ್ ಮಗಳಾಗಿದ್ದ ಮಂಜುಳಾ ನೃತ್ಯ ನಟನೆಗಳಲ್ಲಿ ಎಲ್ಲರಿಂದಲೂ ಸೈ ಎನಿಸಿಕೊಂಡ ಅದ್ಭುತ ಪ್ರತಿಭೆ. ಬಾಲನಟಿಯಾಗಿಯೇ ಚಿತ್ರರಂಗ ಪ್ರವೇಶಿಸಿದ ಮಂಜುಳಾ ನಂತರ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ BSc ಪದವಿ ಮುಗಿಸಿದ್ರು. ಯಾರು ಸಾಕ್ಷಿ ಎಂಬ ಚಿತ್ರದ ಮೂಲಕ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ರು. ನಂತರ ಮಂಜುಳಾ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಯಿತು. ನಟಿಸಿದ ಚಿತ್ರಗಳೆಲ್ಲ ಹಿಟ್ ಸಿನಿಮಾಗಳೆನಿಸ್ಕೊಂಡ್ವು. ನಟ ಶ್ರೀನಾಥ್ ಮತ್ತು ಮಂಜುಳಾ ಅವರ ಜೋಡಿಯನ್ನು ಪ್ರಣಯ ಜೋಡಿ ಅಂತಲೇ ಕರೀತಿದ್ರು. ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡಿದ ಮಂಜುಳಾ ಒಂದಷ್ಟು ದೂರ ಸಾಗಿ ತಿರುಗಿ ನೋಡೋಷ್ಟರಲ್ಲಿ 54 ಚಿತ್ರಗಳಲ್ಲಿ ನಟಿಸಿಯಾಗಿತ್ತು. ಯಶಸ್ಸು ಇವರ ಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿತ್ತು. ಅಂದ, ಅದೃಷ್ಟ ಮತ್ತು ಪ್ರತಿಭೆಗಳ ಅಪ್ಪಟ ಕಾಂಬಿನೇಷನ್ ಈ ಪುಟ್ಟ ಪಟಾಕಿ ಮಂಜುಳಾ. ಚಿತ್ರರಂಗ ಎಂಬ ರಂಗಿನ ಲೋಕಕ್ಕೆ ಕಾಲಿಟ್ಟಾಗಿನಿಂದ ಮಂಜುಳಾ ಅವರ ಬಣ್ಣದ ಬದುಕು ಮೇಲ್ಮುಖವಾಗಿಯೇ ಸಾಗಿ ಬಂತು. ಈ ಮುದ್ದು ಚೆಲುವೆಗೆ ತಮಿಳು ನಿರ್ದೇಶಕ ಹಾಗೂ ಕರುಣಾನಿಧಿಯವರ ದೂರದ ಸಂಬಂಧಿ ಅಮೃತಂ ಅವರೊಂದಿಗೆ ಪ್ರೇಮಾಂಕುರವಾಗಿತ್ತು. ಎಷ್ಟೇ ದೊಡ್ಡ ನಟಿಯಾಗಿದ್ರೂ ಎಲ್ಲರಂತೆ ಬಹಿರಂಗವಾಗಿ ಅದ್ಧೂರಿಯಾಗಿ ಮದುವೆಯಾಗುವ ಭಾಗ್ಯ ಮಂಜುಳಾ ಅವರಿಗಿರಲಿಲ್ಲ. ಅವರು ಅದ್ಯಾವಾಗ ಮದುವೆಯಾದ್ರು ಅನ್ನೋದು ಕೂಡ ಜಗತ್ತಿಗೆ ಗೊತ್ತಾಗಲೇ ಇಲ್ಲ. ವಿಚಿತ್ರ ಸನ್ನಿವೇಶವೊಂದರಲ್ಲಿ ಜಗತ್ತಿಗೆ ಮಂಜುಳಾ ಮದುವೆ ಸತ್ಯ ಗೊತ್ತಾಗಿತ್ತು. ಅದೊಂದು ದಿನ ಅವರ ಮನೆಯಲ್ಲಿ ನಡೆದ ಯಾವುದೋ ಪ್ರೆಸ್ ಮೀಟ್ನಲ್ಲಿ ಹಿರಿಯ ಪತ್ರಕರ್ತ ವಿ ಸೀತಾರಾಮ್ ಅವರು ಒಂದು ಫೋಟೋ ತೆಗೆದಿದ್ರು. ಆ ಫೋಟೋ ನೋಡಿದ ಜನಕ್ಕೆ ನಿಜಕ್ಕೂ ಗಾಬರಿ ಆಗಿತ್ತು. ಇನ್ನೂ ಮದುವೆಯಾಗದ ಖ್ಯಾತ ನಟಿ ಮಂಜುಳಾ ಅವರ ಕೊರಳಲ್ಲಿ ಮಾಂಗಲ್ಯ ಕಾಣಿಸಿತ್ತು. ಇದರಿಂದಾಗಿ ಮಂಜುಳಾ ಅವರಿಗೆ ವಿವಾಹವಾಗಿದೆ ಎಂಬ ಸತ್ಯ ಜಗತ್ತಿಗೆ ಗೊತ್ತಾಗಿತ್ತು. ಈ ಸುದ್ದಿ ಎಲ್ಲೆಡೆ ಹರಿದಾಡಿ ಆ ಕಾಲಕ್ಕೆ ದೊಡ್ಡ ವಿಷಯವಾಗಿತ್ತು. ಈ ಕುರಿತು ಮಂಜುಳಾ ಅವರು ಕೂಡ ಸಿಟ್ಟಾಗಿದ್ದುಂಟು. ತನ್ನ ವಿವಾಹದ ಬಗ್ಗೆ ಹೀಗೆ ಹಾದಿ ಬೀದಿಯಲ್ಲಿ ಮಾತಾಡೋದು ಅವರಿಗೆ ಇಷ್ಟ ಇರಲಿಲ್ಲ. ಅಸಲಿಗೆ ಅವರಿಗೆ ತನ್ನ ಮದುವೆ ವಿಚಾರ ಜಗತ್ತಿಗೆ ತಿಳಿಯೋದೇ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಮದುವೆಯಾದರೂ ಮಂಜುಳಾ ಅವರಿಗೆ ಬದುಕಿನುದ್ದಕ್ಕೂ ಕಾಡಿದ ಸಮಸ್ಯೆ ಅಂದರೆ ಒಂಟಿತನ. ಈ ಒಂಟಿತನಕ್ಕೆ 100 ಕಾರಣಗಳಿದ್ವು. ಬಾಲ್ಯದಿಂದಲೂ ಒಂಟಿತನವನ್ನೇ ಅನುಭವಿಸಿದ್ದ ಈ ಪೊಲೀಸರ ಮಗಳು ಮದುವೆಯ ನಂತರವಾದರೂ ಉತ್ತಮ ಸಾಂಗತ್ಯ ಸಿಕ್ಕಿದ್ರೆ ಎಲ್ಲವೂ ಸರಿ ಇರ್ತಿತ್ತೇನೋ. ಆದರೆ ಬದುಕು ಮಂಜುಳಾ ಅವರನ್ನ ಬೇರೆದೇ ನಿಲ್ದಾಣದಲ್ಲಿ ನಿಲ್ಲಿಸಿತ್ತು. ತಮಿಳಿನಿಂದ ಬಂದ ನಿರ್ದೇಶಕ ಅಮೃತಂರನ್ನ ಮಂಜುಳಾ ನನ್ನವನು ಅಂತ ಸಂಭ್ರಮಿಸಲಾಗಲೇ ಇಲ್ಲ. ನಿರಂತರ 2 ವರ್ಷ ಪ್ರೀತಿಸಿ ಚಾಮುಂಡಿ ಬೆಟ್ಟದಲ್ಲಿ ಗುಪ್ತವಾಗಿ ಮದುವೆಯಾದರು. ಅತ್ತ ನಿರ್ದೇಶನದಲ್ಲಿ ಬ್ಯುಸಿಯಾಗಿದ್ದ ಅಮೃತಂ ಮಂಜುಳಾ ಮನೆಗೆ ಅಪರೂಪಕ್ಕೊಮ್ಮೆ ಬರಲು ಆರಂಭಿಸಿದ್ರು. ಹೊರಗಿನ ಜಗತ್ತಿಗೆ ಮಂಜುಳಾ ಅವರು ಸುಖದ ಸ್ವಪ್ನದರಸಿಯಂತೆ ಕಂಡರೂ ಒಳಗೆ ಅಪ್ಪಟ ಒಂಟಿತನದಲ್ಲಿ ಬದುಕು ಸಾಗಿಸ್ತಿದ್ರು. ಇದರಿಂದ ಹೊರಬರೋದಕ್ಕೆ ಮಂಜುಳಾ ಪ್ರತಿ ವಾರಾಂತ್ಯಗಳಲ್ಲಿ ತನ್ನೆಲ್ಲ ಸ್ನೇಹಿತರನ್ನ ಮನೆಗೆ ಕರೆಸ್ತಿದ್ರು. ಗೆಳೆಯ ಗೆಳತಿಯರೊಂದಿಗೆ ಹರಟೆ ಹೊಡೆದು ಮನಸ್ಸಾರೆ ನಗ್ತಿದ್ರು. ಅಂದು ಅವರ ಮನೆಯಲ್ಲಿ ನಗು, ನಾನ್ ವೆಜ್ ಊಟದ ಜಾತ್ರೆ ಆಗ್ತಿತ್ತು. ಮತ್ತೆ ನಾಳಿನಿಂದ ಯಥಾ ಪ್ರಕಾರ ಮಂಜುಳಾ ಒಂಟಿ. ದಿನಗಳುರುಳಿದಂತೆ ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಬಂದವು. ಜನ ತನ್ನನ್ನು ಇಷ್ಟಪಡೋದೇ ಚಬ್ಬಿ ಗರ್ಲ್ ಲುಕ್ನಿಂದಾಗಿ ಎಂದು ನಂಬಿದ್ದ ಮಂಜುಳಾ
ತನ್ನ ಕೈ ಕಾಲುಗಳು ಸಣ್ಣವಾಗಬಾರ್ದು ಅಂತ ನಿರ್ಧರಿಸಿದ್ರು. ಸಣ್ಣವಾಗದಂತೆ ಔಷಧಿ ತೆಗೆದುಕೊಂಡಿದ್ದೂ ಇದೆ. ಆದರೆ ಅದೇ ಅವರಿಗೆ ಮಾರ್ಗವಾಗಬಹುದು ಎಂದು ಕನಸಲ್ಲೂ ಎಣಿಸಿರಲಿಲ್ಲ. ಕೈ ಕಾಲುಗಳ ಜೊತೆ ಮುಖವು ಎಲ್ಲೆ ಮೀರಿ ದಪ್ಪವಾಗತೊಡಗಿತ್ತು. ಮುದ್ದು ಮುಖದ ಮಂಜುಳಾ ತನ್ನ ಮುಂಚಿನ ಆಕರ್ಷಣೆಯನ್ನ ಕಳೆದುಕೊಂಡಂತೆ ಚಿತ್ರರಂಗದಲ್ಲಿ ಅವರ ಅವಕಾಶದ ಬಾಗಿಲುಗಳು ಮುಚ್ಚತೊಡಗಿದ್ವು. ಸಂಪತ್ತಿಗೆ ಸವಾಲ್, ಭಕ್ತ ಕುಂಬಾರ, 2 ಕನಸು, ಶ್ರೀನಿವಾಸ ಕಲ್ಯಾಣ, ದಾರಿ ತಪ್ಪಿದ ಮಗ, 3 ವಜ್ರ, ಮಯೂರ ಇಂತಹ ಸಾಲು ಸಾಲು ಹಿಟ್ ಚಿತ್ರಗಳನ್ನ ಕೊಟ್ಟ ಮಂಜುಳಾ ಕೇವಲ ದಪ್ಪನೆಯ ಮುಖ ಮತ್ತು ಆಕರ್ಷಣೆ ಕಳೆದುಕೊಂಡ ಮೈಕಟ್ಟಿನಿಂದಾಗಿ ಮನೇಲೆ ಕೂರ್ಬೇಕಾಯ್ತು. ಅದೇನೇ ಆಗ್ಲಿ, ಸಿನಿಮಾ ಬಿಟ್ಟು ಬದುಕೋದಿಲ್ಲ, ಅಜ್ಜಿ ಪಾತ್ರ ಮಾಡಿದ್ರೂ ಪರವಾಗಿಲ್ಲ, ಇಲ್ಲಿಯೇ ಬದುಕ್ತೀನಿ ಎಂದಿದ್ದ ಮಂಜುಳಾ ಪರಿಸ್ಥಿತಿ ಕೊನೆಗೊಂದು ದಿನ ಬೆಂಕಿಗೆ ಮೈಯೊಡ್ಡುವಲ್ಲಿಗೆ ಬಂದು ನಿಂತಿದ್ದು ಮಾತ್ರ ದುರಂತ. ಅದೊಂದು ದಿನ ನಟ ಹಾಗೂ ಮಂಜುಳಾರ ಉತ್ತಮ ಸ್ನೇಹಿತರಾಗಿದ್ದ ಸುಂದರ್ರಾಜ್ ಹೊಸ ಕಾರೊಂದನ್ನ ಕೊಂಡ್ಕೊಂಡಿದ್ರು. ತಾನು ಕೊಂಡ ಕಾರನ್ನ ಮಂಜುಳಾರಿಗೆ ತೋರ್ಸೋಣ ಅಂತ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದಿಂದ ಸೀದಾ ಮಂಜುಳಾ ಮನೆ ಕಡೆಗೆ ಕಾರ್ ತಿರುಗಿಸಿದ್ರು. ಹೋಗಿ ನೋಡಿದ್ರೆ ಮನೆ ಬಾಗ್ಲಲ್ಲಿ ಮಂಜುಳಾ ಇರಲಿಲ್ಲ. ಏನೋ ಸ್ಟವ್ ಬರ್ಸ್ಟ್ ಆಗಿ ಗಾಯಗೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಎಂದು ಪಕ್ಕದ ಮನೆಯವರು ಹೇಳಿದಾಗ ಮಂಜುಳಾ ಮನೆ ಮುಂದೆ ನಿಂತು ಕೇಳುವ ಅವರ ಬಗೆಗಿನ ಕೊನೆಯ ಮಾತು ಇದಾಗಬಹುದು ಅಂತ ಸುಂದರ್ರಾಜ್ ಕೂಡ ಊಹಿಸಿರ್ಲಿಕ್ಕಿಲ್ಲ. ಅವತ್ತಿಗೆ ಮಂಜುಳಾ ಅವರ ಮಗ ಅಭಿಷೇಕ್ ಕೇವಲ 9 ತಿಂಗಳ ಕೂಸು, ಜೊತೆಗೊಬ್ಬ ಮಗಳು ಇದ್ಲು. ಮಂಜುಳಾ ಅನ್ನೋ ಸುಂದರ ನಟಿಯ ಸಾವು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿದೆ. ಅಷ್ಟು ಚಿಕ್ಕ ವಯಸ್ಸಿಗೆ ಮಂಜುಳಾ ತೀರ್ಕೊಂಡಿದ್ಯಾಕೆ? ಅವರ ಬದುಕಿನ ಕೊನೆ ದಿನ ಏನಾಯ್ತು ಹೇಳ್ತೀನಿ ಕೇಳಿ. ಅವತ್ತು ಅವರ ಮನೇಲಿ ಏನಾಯ್ತು ಅಂತ ಸರಿಯಾಗಿ ಹೇಳುವವರಾದರೂ ಯಾರು? ಹಲವರ ಪ್ರಕಾರ ಮಂಜುಳಾರದ್ದು ಆತ್ಮಹತ್ಯೆ. ಅವತ್ತು ಬೆಂಕಿಗೆ ಮೈಯೊಡ್ಡಿದ್ದ ಮಂಜುಳಾ ಏನಾಯ್ತು ಅಂತ ಕೊನೆಗೂ ಬಾಯ್ ಬಿಡಲೇ ಇಲ್ಲ. ತನ್ನ ಮಾತು ನಗುವಿನಿಂದ ಎಲ್ಲರ ಮನಗೆದ್ದಿದ್ದ ಚೆಂದುಳ್ಳಿ ಚೆಲುವೆ ಅಂದು ಬೆಂಗಳೂರಿನ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಉಸಿರಾಡಲಾಗದೆ ಒತ್ತಾಡ್ತಿದ್ರು. ಹೀಗೆ ಸುಟ್ಟ ಮೈ ಹೊತ್ತು 2 ದಿನ ನರಳಿದ ಮಂಜುಳಾ ಕೊನೆಗೆ ಸೆಪ್ಟೆಂಬರ್ 12, 1987ರಂದು ಕೊನೆಯುಸಿರೆಳೆದ್ರು. ಆ ಮೂಲಕ 10 ವರ್ಷ ಚಿತ್ರರಂಗವನ್ನಾಳಿದ ಪ್ರತಿಭೆ ಬೆಂಕಿಯಲ್ಲಿ ಅಂತ್ಯವಾಗಿತ್ತು. ಶ್ರೀನಾಥ್, ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಕನ್ನಡದ ದಿಗ್ಗಜರೊಂದಿಗೆ ನಟಿಸಿದ ಮಂಜುಳಾ ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ರು. ಫಿಲ್ಮ್ ಫೇರ್ ಅವಾರ್ಡ್ ಕೂಡ ತನ್ನದಾಗಿಸಿಕೊಂಡಿದ್ರು. ತನ್ನ ವೈಯಕ್ತಿಕ ಬದುಕಿನಲ್ಲಿ ಅನುಭವಿಸಿದ ಯಾತನೆಗಳನ್ನ ಯಾರ ಬಳಿಯೂ ಹೇಳಿಕೊಳ್ಳದೆ ಕೊನೆಗೊಂದು ದಿನ ಬೆಂಕಿಗೆ ಮೈಯೊಡ್ಡಿದ್ದು ಮಾತ್ರ ಸ್ವಯಂಕೃತ ಅಪರಾಧ ಅಂತಾರೆ ಆಕೆಯ ಹತ್ತಿರದ ಸ್ನೇಹಿತರು. ಆದರೆ ಮನೆಯವರು ಮಾತ್ರ ಅದನ್ನ ಆತ್ಮಹತ್ಯೆ ಅಂತ ಇಂದಿಗೂ ಒಪ್ಪೋದಿಲ್ಲ. ಅಡುಗೆಯವರು ಹೊಸವರಿದ್ರು, ಹೀಗಾಗಿ ಸ್ಟವ್ ಬರ್ಸ್ಟ್ ಆಗಿ ಮಂಜುಳಾ ಮರಣ ಹೊಂದಿದ್ರು ಎಂದೇ ಅವ್ರು ಹೇಳ್ತಾರೆ. ಆದರೆ ಮಂಜುಳಾ ಅವರ ಮದುವೆ ಪ್ರಸಂಗದ್ದು ಮತ್ತೊಂದು ಕಥೆಯೇ ಇದೆ. ಕರುಣಾನಿಧಿಯವರ ಸಂಬಂಧಿ ಅಮೃತಂ ಜೊತೆ ಮದುವೆಯಾದ ನಂತರ ಮಂಜುಳಾ ಅನುಭವಿಸಿದ ಯಾತನೆ ಹಾಗೂ ಅವರಿಂದಾದ ಮೋಸ, ಇದೆಲ್ಲದರ ನಂತರ ಮಂಜುಳಾ ಅವರ ಬದುಕಿಗೆ ಬಂದ ಮತ್ತೊಬ್ಬ ಹುಡುಗ. ಮಂಜುಳಾ ಸಾವಿನ ಹಿಂದೆ ಆ ಹುಡುಗನ ಪಾತ್ರ ಎಷ್ಟಿತ್ತು ಅನ್ನೋದೇ ಮತ್ತೊಂದು ಕಥೆ. ಆ ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಸತ್ಯ ಅದೇನೇ ಇರಲಿ, ಕನ್ನಡ ನಾಡು ಕಂಡ ಅದ್ಭುತ ಪ್ರತಿಭೆಯೊಂದು 34 ವರ್ಷ ವಯಸ್ಸಿಗೆ ಮಿಂಚಿ ಮರೆಯಾಗಿದ್ದು ಮಾತ್ರ ಶೋಚನೀಯ. ತೆರೆಯ ಮೇಲೆ ಮಂಜುಳಾರ ಮಾತು ಕೇಳಿದಾಗೆಲ್ಲ, ನಗು ಕಂಡಾಗೆಲ್ಲ ಈಕೆಯ ಗೈರು ಹಾಜರಿ ನಮ್ಮನ್ನ ಕಾಡೋದಂತೂ ಸತ್ಯ.